ಸುಜಾತಾ ಭಟ್ರನ್ನ ಬುರುಡೆ ಗ್ಯಾಂಗ್ ಸಂಪರ್ಕಕ್ಕೆ ತಂದಿದ್ದು ಯಾರು ಅನ್ನೋದು ಪ್ರಶ್ನೆ. ವಿಚಾರಣೆ ವೇಳೆ ಯೂಟ್ಯೂಬರ್ ಹೆಸರು ಬಾಯ್ಬಿಟ್ಟ ಸುಜಾತಾ ಭಟ್. ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಹೆಸರನ್ನ ಹೇಳಿದ ಸುಜಾತಾ. ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಎಂಬಾತ ಯೂಟ್ಯೂಬರ್. ಈತನ ಹೆಸರನ್ನ ಸುಜಾತಾ ಹೇಳಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. 4-5 ತಿಂಗಳ ಹಿಂದೆಗೆ ಸುಜಾತಾ ಭಟ್ ಸಂದರ್ಶನ ಮಾಡಿದ್ದ ಅಭಿಷೇಕ್. ಬೆಂಗಳೂರಿನಲ್ಲಿ ಸುಜಾತಾ ಭೇಟಿಯಾಗಿ ಸಂದರ್ಶನ ಮಾಡಿದ್ದ ಅಭಿಷೇಕ್. ಬಯಲಾದ ಧರ್ಮಸ್ಥಳದ ಮತ್ತೊಂದು ಕರ್ಮಕಾಂಡ ಈ ಹೆಸರಿನಲ್ಲಿ ಸಂದರ್ಶನ ಮಾಡಲಾಗಿತ್ತು. ಆ ಬಳಿಕ ಸಾರ್ವಜನಿಕವಾಗಿ ಚರ್ಚೆಗೆ ಬಂದಿದ್ದ ಸುಜಾತಾ ಭಟ್ ಪ್ರಕರಣ. ಆ ಬಳಿಕವೇ ಬುರುಡೆ ಗ್ಯಾಂಗ್ಗೆ ಸುಜಾತಾ ಭಟ್ನ ಸಂಪರ್ಕ ಆಗಿದೆ ಎನ್ನುವುದನ್ನು ಹೇಳಲಾಗ್ತಾ ಇದೆ. ನೋಡಿ, ಈ ಪ್ರಕರಣದಲ್ಲಿ ನಾನು ಮೊದಲ ದಿನದಿಂದಲೂ ಹೇಳ್ತಾ ಇದ್ದಿದ್ದು ಇಷ್ಟೇನೆ. ಲಿಂಕ್ ಇದೆ, ಚೈನ್ ಲಿಂಕ್ ಇದೆ. ಒಬ್ರೊಬ್ರು ತನಿಖೆ ಆಗ್ತಾ ಇದ್ದಾಗೆ ಇನ್ನೊಬ್ರು ಹೆಸರು ಹೇಳ್ಕೊಂಡು ಬರ್ತಾ ಇದ್ದಾರೆ. ಒಂದಷ್ಟು ಕಟ್ಟುಕತೆ ಇದೆ, ಒಂದಷ್ಟು ಸೃಷ್ಟಿಸಿದಂಥ ಕತೆ ಇದೆ, ಒಂದಷ್ಟು ತಲೆಗೆ ತುಂಬಿ ಹೇಳಿಸಿದಂಥ ಕತೆಗಿದೆ, ತನ್ನಿಂತಾನೇ ಬಾಯಿಯಿಂದ ಬಾಯಿಗೆ ಸ್ಪ್ರೆಡ್ ಆದ ಕತೆಗಳಿಗಿದೆ, ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಕತೆಗಳಿದೆ. ಕೆಲವರು ಇದನ್ನು ಪೂರ್ಣ ಪ್ರಮಾಣದಲ್ಲಿ ಸತ್ಯ ಅಂತ ವಾದಿಸ್ತಿದ್ದಾರೆ, ಇನ್ನು ಕೆಲವರು ಸತ್ಯವನ್ನೂ ಎಲ್ಲ ಸುಳ್ಳು ಅಂತ ವಾದಿಸ್ತಾ ಇದ್ದಾರೆ. ನೋಡಿ, ಈಗ ಈ ಸುಜಾತಾ ಭಟ್ ಅನ್ನುವಂಥ ಕ್ಯಾರೆಕ್ಟರ್ ಹೆಂಗೆ ಹೊರಗೆ ಬಂತು, ಯಾರು ಇವ್ರನ್ನ ಹುಡುಕಿದ್ರು, ಯಾರು ಇವ್ರನ್ನ ಕಂಡು ಹಿಡಿದ್ರು, ಇಷ್ಟು ವರ್ಷ ಎಲ್ಲಿದ್ರು, ಸಡನ್ನಾಗಿ ಪ್ರತ್ಯಕ್ಷ ಆಗಿದ್ದು ಹೆಂಗೆ, ಆ ಪ್ರಶ್ನೆಗೆ ಒಂದು ಉತ್ತರ ಸಿಗ್ತಾ ಇರೋದು ಅಭಿಷೇಕ್ ಎಂಬ ಯೂಟ್ಯೂಬರ್. ಈತ ಮೊದಲಿಗೆ ಸುಜಾತಾ ಭಟ್ನನ್ನ ಒಂದು ಇಂಟರ್ವ್ಯೂ ಮಾಡ್ತಾರೆ. ಆ ಬಳಿಕವೇ ಬುರುಡೆ ಗ್ಯಾಂಗಿಗೆ ಈ ಸುಜಾತಾ ಭಟ್ ಅನ್ನುವಂತಹ ವ್ಯಕ್ತಿಯ ಪರಿಚಯ ಆಗುತ್ತೆ. ಬುರುಡೆ ಗ್ಯಾಂಗ್ ಸಂಪರ್ಕಕ್ಕೆ ಅಭಿಷೇಕ್ ಎಂಬಾತ ಈತನನ್ನ ತಂದಿದ್ದು ಪರೋಕ್ಷವಾಗಿ ಅನ್ನೋದು ಹೇಳಲಾಗ್ತಾ ಇದೆ. ಯೂಟ್ಯೂಬರ್ ಹೆಸರನ್ನ ಸುಜಾತಾ ಭಟ್ ತನಿಖಾ ಸಂದರ್ಭದಲ್ಲಿ ಬಾಯ್ಬಿಟ್ಟಿರೋದು. ಯಾಕೆ ಅಂತಂದ್ರೆ ಈ ಅಭಿಷೇಕ್ ಈ ಸುಜಾತಾ ಭಟ್ನ ಕೆಲವು ದಿನಗಳ ಹಿಂದೆ, ತಿಂಗಳ ಹಿಂದೆ ಇಂಟರ್ವ್ಯೂ ಮಾಡಿದ್ದು. ಆ ಸಂದರ್ಭದಲ್ಲಿ ಸುಜಾತಾ ಭಟ್ ಹಿಂಗೆ ಬಾಯಿಗೆ ಬಂದಂಗೆ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಸೊ ಒಂದು ವ್ಯಕ್ತಿ ಸಿಕ್ತಲ್ಲಪ್ಪ ನಮಗೆ ಅಂತ ಈ ಬುರುಡೆ ಗ್ಯಾಂಗಿಗೆ ಸುಜಾತಾ ಭಟ್ ಕನೆಕ್ಟ್ ಆಗಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಆ ಅಭಿಷೇಕ್ ಸುಜಾತಾ ಭಟ್ನ ಹೆಂಗೆ ಹುಡುಕಿದ್ದು, ಅಭಿಷೇಕಿಗೆ ಈ ಸುಜಾತಾ ಭಟ್ ಬಗ್ಗೆ ಗೊತ್ತಾಗಿದ್ದು ಹೆಂಗೆ, ಸುಜಾತಾ ಭಟ್ ಇಂತಲ್ಲೇ ಇದ್ದಾರೆ ಅಂತ ಮನೆ ಹುಡ್ಕೊಂಡೋಗಿ ಅಲ್ಲಿ ಇಂಟರ್ವ್ಯೂ ಮಾಡಿದ್ ಯಾಕೆ, ಈ ಅಭಿಷೇಕ್ ಹಿನ್ನೆಲೆಗೇನು ಈಗ ಅದನ್ನ ಎಸೆಟ್ಟಿ ಕೆದಕ್ತಾರೆ.